ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮ್ಮನ್ನು ಪ್ರತಿದಿನವೂ ಕಾಯುತ್ತಾ ಕಣ್ಣುಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನು ಕಾದು ನಡೆಸಿ ನಮ್ಮ ಅಗತ್ಯತೆಗಳನ್ನೆಲ್ಲ ಸಂಧಿಸಿ ಆತನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸಿಕೊಂಡು ಬರುವಂಥ ನನ್ನ ದೇವರಿಗೆ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನನ್ನ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತನಲ್ಲಿ ಯಾರ್ಯಾರು ಭರವಸೆ ಇಟ್ಟಿದ್ದಾರೋ ಅವರನ್ನೆಲ್ಲ ಆತನು ಆಶೀರ್ವದಿಸುವ ದೇವರಾಗಿದ್ದಾನೆ. ಈ ವಾರದಲ್ಲಿಯೂ ಕೂಡ ದೇವರ ವಾಕ್ಯದೊಂದಿಗೆ ನಿಮ್ಮ ಬಳಿಗೆ ಬರುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ದಿನಗಳಲ್ಲಿ ದೇವರ ವಾಕ್ಯದಿಂದ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ನಾವು ನೋಡುತ್ತೇವೆ, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು, ಯಾವ ಕೀಲು ಮಜ್ಜೆಗಳನ್ನು ಕೂಡ ತೂರಿ ಹೋಗುವಷ್ಟು ಮಟ್ಟಿಗೆ ಅದು ವೇಗಶಾಲಿಯಾದದ್ದು. ದೇವರ ವಾಕ್ಯ ಸತ್ತದನ್ನು ಬದುಕಿಸುವಂಥದ್ದು. ದೇವರು ತನ್ನ ವಾಕ್ಯದಿಂದ ಸೃಷ್ಟಿ ಮಾಡಿದ ಎಲ್ಲವನ್ನು ಸೃಷ್ಟಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಶಕ್ತಿಯುಳ್ಳದು ಪ್ರಿಯರೇ, ಬಲಪಡಿಸುವಂಥದ್ದು. ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ ನಮ್ಮನ್ನು ಬಲಪಡಿಸುವಂಥ ಆತನ ವಾಕ್ಯ. ಕಣ್ಣೀರಿನ ಸಮಯದಲ್ಲಿರುವಾಗ ಕಣ್ಣೀರನ್ನು ಒರೆಸುವಂಥ ಆತನ ವಾಕ್ಯ. ನಿರೀಕ್ಷೆ ಇಲ್ಲದೇ ಇರುವಾಗ ನಿರೀಕ್ಷೆಯನ್ನು ಕೊಡುವಂಥ ದೇವರ ವಾಕ್ಯ. ಆ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನದಲ್ಲಿ ಕೂಡ ಆತ ನಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಯೆಶಾಯ ಪ್ರವಾದಿಯ ಗ್ರಂಥ 42ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಇವತ್ತು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ಯೆಶಾಯ 42:3. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. 1ನೇ ವಾಕ್ಯದಿಂದ ನಾವು ಓದಿಕೊಳ್ಳುವಾಗ 1-2 ವಾಕ್ಯಗಳನ್ನು ನಾವು ಓದುವಾಗ ಈ ವಾಕ್ಯ ಭಾಗ ಯೇಸು ಕ್ರಿಸ್ತನ ಕುರಿತಾಗಿರುವಂಥ ಒಂದು ಪ್ರವಾದನೆ ವಾಕ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತಲೂ 100 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ಯೆಶಾಯ ಪ್ರವಾದಿಯ ಮೂಲಕವಾಗಿ ದೇವರು ಬರೆದಂಥ ಆ ಒಂದು ಪ್ರವಾದನೆಯ ವಾಕ್ಯ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. 3ನೇ ವಾಕ್ಯ ಹೇಳ್ತದೆ, ಆದರೆ ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಹಲ್ಲೆಲೂಯ. ಯೇಸು ಸ್ವಾಮಿಯ ಸ್ವಭಾವವನ್ನು ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಲೋಕದಲ್ಲಿರುವಾಗ ಲೋಕದ ರೀತಿಯಲ್ಲಿ ನಾವು ಯೋಚನೆ ಮಾಡುವುದಾದರೆ, ಜಜ್ಜಿ ಹೋಗಿರುವಂಥ ಒಂದು ದಂಟು ಯಾವ ಪ್ರಯೋಜನಕ್ಕೂ ಅದು ಬರುವುದಿಲ್ಲ. ನಮಗೆಲ್ಲರಿಗೂ ಗೊತ್ತುಂಟು, ಒಂದು ಗಿಡಗಳಾಗಲಿ ಅಥವಾ ನಮಗೆಲ್ಲ ಗೊತ್ತುಂಟು, ಹೆಚ್ಚು ಕಡಿಮೆ ನಾವು ಪದಾರ್ಥಗಳನ್ನು ಮಾಡುವಂಥ ಸೊಪ್ಪುಗಳು, ಬಸಳೆ ಸೊಪ್ಪು ಅಥವಾ ಇನ್ಯಾವುದೋ ರೀತಿಯ ಸೊಪ್ಪುಗಳು, ಮತ್ತು ನಾವು ನೋಡುತ್ತೇವೆ ಕೆಲವೊಂದು ಹುಲ್ಲುಗಳು ದಪ್ಪವಾಗಿ ಹಸಿರಾಗಿ ಹೀಗೆ ನಿಂತಿರುತ್ತದೆ. ಆದರೆ ಅದರ ಮೇಲೆ ನಾವು ಕಾಲು ಏನಾದರೂ ಇಟ್ಟರೆ, ಅದನ್ನು ಹೀಗೆ ಜಜ್ಜಿದರೆ ಅದರ ಸಾರವೆಲ್ಲ ಹೋಗಿ ಪ್ರಯೋಜನಕ್ಕೆ ಬರದ ಹಾಗೆ ಆಗ್ತದೆ. ಈ ಲೋಕದಲ್ಲಿ ನಾವಿರುವಾಗ ಅನೇಕ ಬಾರಿ ನಮಗೇನಾಗ್ತದೆ, ಜಜ್ಜಿ ಹೋಗಿರುವಂಥ ಪರಿಸ್ಥಿತಿಯ ಮೂಲಕವಾಗಿ ನಾವು ದಾಟಿ ಹೋಗುವಂಥವರಾಗಿರ್ತೇವೆ. ಹೊರನೋಟಕ್ಕೆ ಚೆನ್ನಾಗಿರ್ತೇವೆ,
ಎಲ್ಲರ ಹತ್ರ ನಗಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಇರ್ತೇವೆ. ಆದರೆ ನಮ್ಮ ಹೃದಯ ಜಜ್ಜಿ ಹೋಗಿರುವುದನ್ನು ಯಾರಿಗೂ ಗೊತ್ತಾಗುವುದಿಲ್ಲ, ಮನುಷ್ಯರಿಗೆ. ಆದರೆ ಗೊತ್ತಿರುವಂಥ ಒಬ್ಬನೇ ಒಬ್ಬನು, ನಮ್ಮ ಸೃಷ್ಟಿಕರ್ತನಾದ, ನನ್ನನ್ನು ನಿನ್ನನ್ನು ಸೃಷ್ಟಿಸಿ ಈ ಭೂಮಿಯಲ್ಲಿ ಇಟ್ಟಿರುವಂಥ ನಮ್ಮ ಸರ್ವಶಕ್ತನಾದ ದೇವರಿಗೆ ಮಾತ್ರ ನಮ್ಮ ಹೃದಯದ ಆ ಜಜ್ಜುವಿಕೆ ಉಂಟಲ್ಲ, ಅದು ಗೊತ್ತಾಗಿರುವಂಥದ್ದು. ಒಂದು ವೇಳೆ ನನ್ನನ್ನು ಕೇಳುತ್ತಿರುವಂಥ ನೀವು ಜಜ್ಜಿ ಹೋದಂಥ ಒಂದು ಅನುಭವದಲ್ಲಿ ಹಗಲು ಹೊತ್ತು ಎಲ್ಲರ ಎದುರಿಗೆ ಅಳಲಿಕ್ಕೆ ಆಗುವುದಿಲ್ಲ, ಗಂಡನ ಮುಂದೆ ಮಕ್ಕಳ ಮುಂದೆ ಅಳ್ತಾ ಕೂಗುತ್ತಾ ಇದ್ದರೆ ಅವರಿಗೂ ಸಹ ಬೇಸರ ಆಗ್ಬೋದು. ಅವರನ್ನು ನೋವುಪಡಿಸೋದು ಬೇಡ, ಒಬ್ಬಳೇ ನಾನಿರ್ತೇನೆ. ರಾತ್ರಿಯ ಎಷ್ಟೋ ಜಾವಗಳಲ್ಲಿ ನಿದ್ರೆ ಇಲ್ಲದೆ ನೀವು ಕೂಗುತ್ತಾ ಇರಬಹುದು. ಜಜ್ಜಿ ಹೋಗಿರುವಂಥ ಒಂದು ಅನುಭವ, ಆ ಒಂದು ಅನುಭವದ ಮೂಲಕ ನೀವು ದಾಟಿ ಹೋಗುತ್ತಾ ಇರ್ಬೋದು. ಇನ್ನೂ ಕೆಲವರು ಮನುಷ್ಯರ ಮಾತುಗಳಿಗೆ, ಅದು ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಇನ್ನು ಯಾರೋ ಇರ್ಬೋದು, ಬಂಧು ಬಳಗ ಇರ್ಬೋದು, ತಂದೆ ತಾಯಿ ಇರಬಹುದು, ಸ್ನೇಹಿತರಿಂದ ಇರಬಹುದು, ತುಂಬ ನಂಬಿಕೊಂಡಿದ್ದಂಥ ಸ್ನೇಹಿತರು, ಹೃದಯವನ್ನೇ ಬಿಚ್ಚಿ ಹೇಳುತ್ತಿದ್ದಂಥ ಸ್ನೇಹಿತರ ಬಳಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅವರ ಕಡೆಯಿಂದ ನಮ್ಮ ಹೃದಯ ಜಜ್ಜಿ ಹೋಗುವಂಥ ಒಂದು ಮಾತುಗಳು, ಆ ಒಂದು ಕೆಲವೊಂದು ಮಾತುಗಳ ನಿಮಿತ್ತ ಕೆಲವೊಮ್ಮೆ ನಾವು ತಪ್ಪು ಮಾಡಿ ನಮಗೆ ಅಂಥ ಮಾತುಗಳು ಬಂದಿರಬಹುದು. ಇನ್ನೂ ಕೆಲವೊಮ್ಮೆ ನಾವು ಮಾಡದೇ ಇರುವಂಥ ತಪ್ಪಿಗಾಗಿ ನಮ್ಮ ಮೇಲೆ ಆರೋಪಣೆಗಳನ್ನು ಹಾಕುವಂಥವರು ಕೂಡ ಇದ್ದಾರೆ. ಏನೇ ಇರಲಿ, ಆ ಒಂದು ಮಾತಿನ ಮೇಲೆ ಏನಾಗುತ್ತದೆ, ಜಜ್ಜಿ ಹೋಗಿರುವಂಥ ಒಂದು ಅನುಭವ, ಸಾರವೆಲ್ಲ ಬತ್ತಿ ಹೋಗಿದೆ, ನೀರೆಲ್ಲ ಬತ್ತಿ ಹೋದಂಥ ಒಂದು ಅನುಭವ. ಆ ಜಜ್ಜಿದ ಅನುಭವ ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಅದನ್ನು ಯಾವ ಪ್ರಯೋಜನಕ್ಕೂ ಬರುವಂಥದ್ದೇ ಅಲ್ಲ. ಅದನ್ನು ಕಸಕ್ಕೆ ಹಾಕಲಿಕ್ಕೆ ಮಾತ್ರ ಅದು ಸಾಧ್ಯ ಆಗ್ತದೆ, ಮತ್ತು ಇನ್ಯಾವುದಕ್ಕೂ ಕೂಡ ಉಪಯೋಗವಾಗದೇ ಇರುವಂಥ ಒಂದು ಅನುಭವ. ಪ್ರಿಯ ದೇವರ ಮಕ್ಕಳೇ, ಆದರೆ ಯೇಸು ಕ್ರಿಸ್ತನ ಕುರಿತಾಗಿ ಇಲ್ಲಿ ಸ್ಪಷ್ಟವಾಗಿ ಪ್ರವಾದನೆಯ ಮೂಲಕವಾಗಿ ಹೇಳುವುದನ್ನು ನಾವು ಓದಿದ್ದೇವೆ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಜಜ್ಜಿ ಹೋಗಿರುವಂತಹ ದಂಟು, ಅದನ್ನು ಹೀಗೆ ಮುರಿದು ಬಿಟ್ಟರೆ ತುಂಡಾಗಿ ಹೋಗ್ತದೆ, ಜೀವಿತ ಮುಗಿದು ಹೋಯಿತು, ಮತ್ತೆ ಅದೆಂದಿಗೂ ಕೂಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕಟ್ಟಾಯಿತು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಜಜ್ಜಿ ಹೋದ ಆ ದಂಟುಂಟಲ್ಲ, ಅದನ್ನು ಮುರಿದು ಹಾಕುವುದಿಲ್ಲ, ಹೊರತಾಗಿ ಏನು ಮಾಡ್ತಾರೆ, ಕಟ್ಟುವ ದೇವರು. ಜಜ್ಜಿ ಹೋದಂಥ ಅನುಭವ, ಒಂದು ವೇಳೆ ಕುಟುಂಬ ಜೀವಿತ, ಗಂಡ ಹೆಂಡತಿ ಸಂಬಂಧ ಜಜ್ಜಿ ಹೋದಂಥ ಒಂದು ಅನುಭವ ಇರ್ಬೋದು. ಸರಿ ಆಗುವುದಿಲ್ಲ, ಇದು ಇನ್ನು ಯೂಸ್ಲೆಸ್ ಆಗಿದೆ, ಯಾರಿಗೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಜಜ್ಜಿ ಹೋಗಿದೆ. ಈ ಪರಿಸ್ಥಿತಿಯಲ್ಲಿ ದೇವರ ಕರಕ್ಕೆ ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಕುಟುಂಬವನ್ನು ನೀವು ಕೊಡುವುದಾದರೆ, ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ತನ್ನ ವಾಕ್ಯದ ಮೂಲಕ ಹೇಳುವುದುಂಟು, ಹೇಳ್ತಾ ಇದ್ದಾರೆ, ಜಜ್ಜಿದ ದಂಟನ್ನು ಮುರಿದು ಹಾಕದೇ ಇರುವ ಆತನು ಎಂಬುದಾಗಿ. 147ನೇ ಕೀರ್ತನೆ ಭಾಗಕ್ಕೆ ಬರುವಾಗ 3ನೇ ವಾಕ್ಯ, 147:3, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ನಮ್ಮ ದೇವರ ವಿಶೇಷತೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ. ಮುರಿದ ಮನಸ್ಸು, ಜಜ್ಜಿದ ಮನಸ್ಸು, ಅದು ಒಂದು ರೋಗ ಇದ್ದ ಹಾಗೆ. ಅದಕ್ಕೆ ನಾವು ಮನುಷ್ಯರ ಬಳಿಗೆ ಹೋದರೆ ಮದ್ದು ಸಿಗುವುದಿಲ್ಲ. ನಮ್ಮ ಸೃಷ್ಟಿಕರ್ತನಾದ ದೇವರ ಬಳಿಗೆ ನಾವು ಆ ವಿಷಯಗಳನ್ನು ಹೊತ್ತುಕೊಂಡು ಬರುವಾಗ, ದೇವರ ಸಮ್ಮುಖದಲ್ಲಿ ನಾವು ಅದನ್ನು ಹೇಳಿಕೊಳ್ಳುವಾಗ,
ಏನಾಗ್ತದೆ ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ. ಮುರಿದೋಗಿರುವ ಮನಸ್ಸು, ಅನೇಕರ ಮಾತುಗಳಿಂದ ಏನಾಗಿದೆ, ಹೃದಯ ಮುರಿದು 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 ಹೋಗಿದೆ. ಎಲ್ಲಿ ನೋಡಿದರೂ ಗಾಯ. ಇನ್ನು ಕೆಲವರಿಗೆ ಅನೇಕ ಕೃತ್ಯಗಳ ನಿಮಿತ್ತವಾಗಿ ಹೃದಯಕ್ಕೆ ನೋವಾಗಿರಬಹುದು. ಅನೇಕ ಸಮಸ್ಯೆಗಳ ಮೂಲಕವಾಗಿ ದಾಟಿ ಹೋಗುವಾಗ ಹೃದಯಕ್ಕೆ ನೋವಾಗಿರಬಹುದು. ರೋಗದಿಂದ ದಾಟಿ ಹೋಗುವಾಗ, ಎಷ್ಟೋ ವರ್ಷಗಳಾಯಿತು ರೋಗದಿಂದ ದಾಟಿ ಹೋಗುತ್ತಾ ಇದ್ದೇನೆ, ಮದ್ದು ತಿಂದು ಸಾಕಾಯಿತು, ಹಣ ಖರ್ಚು ಮಾಡಿ ಮಾಡಿ ಎಲ್ಲ ಆಯಿತು, ಸಾಕಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತೇವೆ, ಮುರಿದ ಮನಸ್ಸುಳ್ಳವರನ್ನು ದೇವರು ವಾಸಿ ಮಾಡುವ ಆತನಾಗಿದ್ದಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ನಮ್ಮ ದೇವರು ಗಾಯಗಳನ್ನು ಕಟ್ಟುವ ದೇವರು. ನಾವು ಆಶ್ರಯಿಸಿಕೊಂಡಿರುವಂಥ ಮನುಷ್ಯರು ಒಂದು ವೇಳೆ ನಮ್ಮ ಗಾಯಕ್ಕೆ ಇನ್ನೂ ಗಾಯ ಆಗಬೇಕೆಂಬುದಾಗಿ ಗಾಯ ಹೆಚ್ಚಿಸುವಂಥವರೇ ಆಗಿರಬಹುದು. ಆದರೆ ದೇವರ ಸನ್ನಿಧಾನಕ್ಕೆ ಬರುವಾಗ, ನನ್ನನ್ನು ನಿನ್ನನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರ ಬಳಿಗೆ ನಾವು ಬರುವಾಗ ಆತ ನಮ್ಮ ಗಾಯಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಮುರಿದಂಥ ಮನಸ್ಸನ್ನು ವಾಸಿ ಮಾಡುವ ದೇವರು, ಸೌಖ್ಯ ಮಾಡುವ ದೇವರು. ಮನಸ್ಸಿಗೆ ಗಾಯ ಆದರೆ ಅದು ಯಾರಿಂದಲೂ ಸ್ವಸ್ಥಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಕೇಳುವಾಗ, ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಜೀವಸ್ವರೂಪನಾದ ದೇವರ ಸನ್ನಿಧಾನಕ್ಕೆ ಬಂದು ನಮ್ಮ ವಿಷಯಗಳನ್ನು ಹೇಳಿಕೊಳ್ಳುವಾಗ ಆ ಒಂದು ಜಜ್ಜಿ ಹೋಗಿರುವಂಥ ಅನುಭವ, ಆ ಮುರಿದು ಹೋಗಲಿಕ್ಕೆ ಇನ್ನೇನು ಸ್ವಲ್ಪ ಅಷ್ಟೇ ಉಂಟು, ಇನ್ನದೊಂದು ಹೀಗೆ ಹೇಳಿದ್ರೆ ಸಾಕು ಮುರಿದು ಹೋಗ್ತದೆ ಅಂಥ ಪರಿಸ್ಥಿತಿಯಲ್ಲಿರುವಂಥ ಅನುಭವಗಳಾಗಿರಬಹುದು. ಆದರೆ ದೇವರ ಕರಕ್ಕೆ ನೀನು ಕೊಡುವುದಾದರೆ ಆ ಒಂದು ಪರಿಸ್ಥಿತಿಯನ್ನು ಬಲಪಡಿಸುವ ದೇವರಾಗಿದ್ದಾನೆ. ಇದು ಜಜ್ಜಿ ಹೋಗಿದೆ, ಇನ್ನು ಹೀಗೆ ಹೇಳಿದ್ರೆ ಇದು ಮುರಿದು ಹೋಗ್ತದೆ, ಇದನ್ನು ಯಾವ ಉಪಯೋಗಕ್ಕೂ ಬರುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ದೇವರು ಕೈ ಬಿಡುವಂಥವನಲ್ಲ. ಹೊರತಾಗಿ ಎಷ್ಟೇ ಜಜ್ಜಿ ಹೋಗಿರುವ ಅನುಭವ ಇರಬಹುದು. ನಮ್ಮ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಶರೀರದ ಸಾರವೆಲ್ಲ ಬತ್ತಿ ಹೋಯ್ತು, ಅಂಥ ಒಂದು ಅನುಭವ ಆಗಿರೋ, ಶಕ್ತಿಯೆಲ್ಲ ಕುಂದಿ ಹೋಗಿದೆ, ಒಣಗಿ ಹೋಗಿರುವ ಅನುಭವ, ಇನ್ನು ಇದಕ್ಕೆ ಚಿಗುರೇ ಬರುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ಇರಬಹುದು. ಪ್ರಿಯರೇ, ಎಂಥ ಕಠಿಣವಾದ ಪರಿಸ್ಥಿತಿ ಇದ್ದರೂ ಕೂಡ ದೇವರ ಕರಕ್ಕೆ, ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಆ ಜೀವ ಸ್ವರೂಪನಾದ ದೇವರ ಕರಕ್ಕೆ ನಿನ್ನ ಜೀವಿತವನ್ನು ನೀನು ಕೊಡುವುದಾದರೆ ನಿಜವಾಗಲೂ ಆತ ನಿನ್ನನ್ನು ಸೌಖ್ಯ ಮಾಡುವ ಆತನಾಗಿದ್ದಾನೆ. ನಿನ್ನ ಮುರಿದ ಮನಸ್ಸನ್ನು ವಾಸಿ ಮಾಡಿ ಗಾಯಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಒಳ್ಳೆಯ ಸಮರಿಯಾದ ಈ ಸ್ವಾಮಿ ಕುರಿತಾಗಿರೋ ಆ ಒಂದು ಸಾಮಿ ಭಾಗದಲ್ಲಿ ನಾವು ನೋಡುತ್ತೇವೆ, ಆ ಕಳ್ಳರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದ ಆ ವ್ಯಕ್ತಿಯನ್ನು ಅನೇಕರು ನೋಡಿಯೂ ನೋಡದ ಹಾಗೆ ದಾಟಿ ಹೋದರು. ಆದರೆ ಯೇಸು ಸ್ವಾಮಿ ಒಳ್ಳೆಯ ಸಮರಿಯಾದವನು, ಆತನ ಮುಂದೆ ದಾಟಿ ಅವನನ್ನು ನೋಡಿ ಹೋಗಲಿಲ್ಲ. ಅವನ ಹತ್ತಿರ ಬಂದು ಆತನ ಕೈಯಲ್ಲಿದ್ದಂಥ ದ್ರಾಕ್ಷಾರಸ, ಎಣ್ಣೆ ಎಲ್ಲ ಆ ಗಾಯದ ಮೇಲೆ ಹಾಕಿ ಅದನ್ನು ತೊಳೆದು ಅದಕ್ಕೆ ಎಣ್ಣೆಯೆಲ್ಲ ಹಚ್ಚಿ ಮಾಡಬೇಕಾಗಿರುವಂಥ ರೀತಿಯಲ್ಲಿ ಆತ ಒಳ್ಳೆ ಕಾರ್ಯಗಳನ್ನು ಮಾಡಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆ ಒಳ್ಳೆ ಸಮರಿಯನಾಗಿರುವಂಥ ದೇವರ ಕರಗಳಿಗೆ ನಿಮ್ಮ ಜಜ್ಜಿ ಹೋಗಿರೋ ಅನುಭವವನ್ನು ಕೊಡಿರಿ, ಗಾಯ ಹೊಂದಿರುವ ಹೃದಯವನ್ನು ಒಪ್ಪಿಸಿಕೊಡಿರಿ. ಆತ ವಾಸಿ ಮಾಡುವ ಆತನಾಗಿದ್ದಾನೆ. ಆತ ತನ್ನ ಎಣ್ಣೆಯಿಂದ ನಿಮ್ಮನ್ನು ಸ್ವಸ್ಥ ಮಾಡುವ ಆತನಾಗಿದ್ದಾನೆ. ಪವಿತ್ರಾತ್ಮನ ಆ ಒಂದು ಸಹಾಯ, ಪವಿತ್ರಾತ್ಮನ ಬಲದಿಂದ ಆತ ನಿಮ್ಮನ್ನು ಗುಣಪಡಿಸುವ ಆತನಾಗಿದ್ದಾನೆ. ದೇವರ ವಾಕ್ಯದಿಂದ ಆತ ನಿಮ್ಮನ್ನು ಗುಣಪಡಿಸುವ ಆತನಾಗಿದ್ದಾನೆ. ಪ್ರಿಯರೇ, ರೋಗದ ಮೂಲಕವಾಗಿ ಅನೇಕ ಸಮಯಗಳಾಯಿತು ದಾಟಿ ಹೋಗುತ್ತಾ ಇದ್ದೇನೆ, ಮದ್ದು ತಿಂದು ತಿಂದು ಸಾಕಾಗಿದೆ, ಜೀವಿತವೇ ಬೇಡ ಸಾಕಾಗಿದೆ ಎಂಬುದಾಗಿ ಹೇಳಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಆದರೆ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಆ ಜಜ್ಜಿ ಹೋಗಿರುವಂಥ ಅನುಭವ, ಒಣಗಿ ಹೋಗಿರುವಂಥ ಒಂದು ಅನುಭವ ನೀವು ದೇವರ ಕರಕ್ಕೆ ಕೊಡುವುದಾದರೆ ಆತ ಅದನ್ನು ಕಟ್ಟಿ ಗಾಯವನ್ನು ವಾಸಿ ಮಾಡಿ ಸುಂದರವಾದ ಒಂದು ಬದುಕನ್ನು ಕೊಡಲಿಕ್ಕೆ ಆತ ಶಕ್ತನಾಗಿದ್ದಾನೆ. ಪ್ರಿಯರೇ, ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ಅದ್ಭುತಗಳನ್ನು ಮಾಡುವ ದೇವರು ಆತನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ
ಮತ್ತಾಯ, ಮಾರ್ಕ, ಲೂಕ, ಯೋಹಾನನ ಸುವಾರ್ತೆಗಳನ್ನು ನಾವು ಓದುವಾಗ ಎಷ್ಟೆಲ್ಲ ಅದ್ಭುತಗಳನ್ನು ಮಾಡಿದರ ಬಗ್ಗೆ ನಾವು ದೊಡ್ಡ ಒಂದು ಲಿಸ್ಟನ್ನೇ ನೋಡ್ತೇವೆ. ಸತ್ತು ಹೋದವರನ್ನು ಬದುಕಿಸಿದಂಥ ಸ್ವಾಮಿ. ರೋಗದಲ್ಲಿ 38 ವರ್ಷಗಳ ಕಾಲ ಯಾರೂ ಸಹಾಯಕ್ಕೆ ಬರದೆ, ಮನೆಯವರಿಂದ ಸಹಾಯ ಇಲ್ಲ, ಸ್ನೇಹಿತರಿಂದ ಸಹಾಯ ಇಲ್ಲ, ಜೊತೆಯಲ್ಲಿ ಅಲ್ಲಿ ಮಲಗಿಕೊಂಡವರಿಂದ ಕೂಡ ಯಾವ ಸಹಾಯವೂ ಇಲ್ಲ. ರೋಗಿಯಾಗಿ 38 ವರ್ಷಗಳ ಕಾಲ ಮಲಗಿಯೇ ಇದ್ದಾನೆ. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯ ಹತ್ತಿರಕ್ಕೆ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ವಾಕ್ಯ ಭಾಗವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಕೊಳದಲ್ಲಿ ದೇವದೂತನು ಬಂದು ನೀರು ಕಿಸುವಾಗ ಅಲ್ಲಿ ಯಾರು ಮೊದಲು ಇಳಿತಾರೋ ಅವರಿಗೆ ಸೌಖ್ಯ ಆಗ್ತದೆ. ಆದರೆ ಈ ವ್ಯಕ್ತಿಗೆ ಇಳಿಲಿಕ್ಕೆ ಆಗುವುದಿಲ್ಲ. ಶರೀರ ಎಲ್ಲ ಬಿದ್ದು ಹೋಗಿದೆ, ಎದ್ದು ನಡಿಲಿಕ್ಕೆ ಆಗುವುದಿಲ್ಲ. ಆತ ತೆವಳಿಕೊಂಡು ಹೀಗೆ ಜಾರಿ ಮುಂದೆ ಹೋಗುವಂಥ ಸಮಯದಲ್ಲಿ ಅವನಿಗಿಂತ ಮೊದಲು ಯಾರೆಲ್ಲ ಇಳಿದು ಬಿಡ್ತಾರೆ. ಜೊತೆಯಲ್ಲಿರುವಂಥವರಿಗೆ ಸಹಾಯಕ್ಕಾಗಿ 3-4 ಜನ ಇದ್ದಾರೆ, ಅವರನ್ನು ಹೇಳ್ಕೊಂಡು ಹೋಗಿ ಬೇಗ ಆ ನೀರಲ್ಲಿ ಮುಳುಗಿಸ್ತಾರೆ. ಆದರೆ ಈ ವ್ಯಕ್ತಿಗೆ ಜಜ್ಜಿ ಹೋದ ಪರಿಸ್ಥಿತಿ. 38 ವರ್ಷಗಳಿಂದ ಆತ ಜಜ್ಜಲ್ಪಟ್ಟವನಾಗಿ, ಮನೆಯವರಿಂದ ಕೈ ಬಿಡಲ್ಪಟ್ಟವನಾಗಿ, ಯಾರೂ ಸಹಾಯಕ್ಕಿಲ್ಲದೆ ನೊಂದು ಕೂಗಿ ರಾತ್ರಿ ಹಗಲು ಆ ಒಂದು ಬೆತ್ಸೆದ ಕೊಳದ ಬಳಿಯಲ್ಲಿ ಮಲಗಿಕೊಂಡೇ ಇದ್ದ. ಆ ವ್ಯಕ್ತಿಯನ್ನು ನೋಡಿದಂಥ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ಆ ಜಜ್ಜಿ ಹೋದಂಥ ಪರಿಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿಯನ್ನು ಮುಟ್ಟುವುದಕ್ಕಾಗಿ, ಆತನನ್ನು ಗುಣಪಡಿಸುವುದಕ್ಕಾಗಿ ನೇರ ಯೇಸು ಸ್ವಾಮಿಯೇ ಆತನ ಬಳಿಗೆ ಬಂದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯ ಆಗಲಿಕ್ಕೆ ಮನಸ್ಸುಂಟೋ? ಅವನು ಉಂಟು ಇಲ್ಲ ಏನು ಹೇಳಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ನೀರು ಉಕ್ಕುವಾಗ ನನ್ನ ನಿಲ್ಲಿಸಲಿಕ್ಕೆ ಯಾರೂ ಇಲ್ಲ, ನನಗಿಂತ ಮೊದಲಾಗಿ ಬೇರೆಯವರು ಇಳಿದು ಬಿಡ್ತಾರೆ, ಅವರೆಲ್ಲ ಗುಣ ಆಗ್ತಾರೆ, ನನಗೆ ಯಾರೂ ಇಲ್ಲ. ಯೇಸು ಸ್ವಾಮಿ ಅವನನ್ನು ಕನಿಕರಿಸಿ ಅವನ ಮೇಲೆ ಕೈ ಇಟ್ಟು ಅವನನ್ನು ಗುಣಪಡಿಸಿದನು. ಆ 38 ವರ್ಷಗಳ ಕಾಲ ಒಂದೇ ಕಡೆಯಲ್ಲಿ ಮಲಗಿದ್ದಂತಹ ವ್ಯಕ್ತಿಯನ್ನು ದೇವರು ಎಬ್ಬಿಸಿ ದೊಡ್ಡ ಸಾಕ್ಷಿಯನ್ನಾಗಿ ನಿಲ್ಲಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ದೇವರು ಅದ್ಭುತ ಸ್ವರೂಪನಾದ ದೇವರು, ಇಮ್ಮಾನುವೇಲನಾದ ದೇವರು, ನಮ್ಮ ಜೊತೆಯಲ್ಲಿರುವ ದೇವರು. ಆ 38 ವರ್ಷಗಳ ಕಾಲ ಆತ ಏನೆಲ್ಲ ಯೋಚನೆ ಮಾಡಿರ್ಬೋದು. ನನ್ನನ್ನು ನೋಡುವವರು ಯಾರೂ ಇಲ್ಲ, ನನ್ನ ಸಹಾಯಕ್ಕೆ ಬರುವವರು ಯಾರೂ ಇಲ್ಲ, ನನಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಯಾರೂ ಇಲ್ಲ, ಹೋಗಲಿ ಕೊಳದಲ್ಲಿ ಆದರೂ ಒಂದು ಇಳಿದು ಸೌಖ್ಯ ಆಗೋಣ ಅಂದರೆ ಅದಕ್ಕೂ ಕೂಡ ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ಯಾಕಂದರೆ ಎದ್ದು ನಡಿಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವನು ನನಗೆ ಗುಣ ಆಗ್ತದೆ ಎನ್ನುವಂಥ ಒಂದು ನಿರೀಕ್ಷೆಯಿಂದಲೇ ಅಷ್ಟು ಸಮಯ ಅಲ್ಲಿ ಕಳೆದಿರಬಹುದು. ಅವನ ನಿರೀಕ್ಷೆ ವ್ಯರ್ಥವಾಗಲಿಲ್ಲ. ಆ ನಿರೀಕ್ಷೆ ನಮಗಿದ್ದರೆ ನಮ್ಮ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ, ನಮ್ಮ ಬಳಿಗೆ ಬರುವ ಆತನಾಗಿದ್ದಾನೆ. ಜಜ್ಜಿ ಹೋಗಿರುವಂಥ ದಂಟನ್ನು ಮುರಿದು ಹಾಕುವ ದೇವರಲ್ಲ ನಮ್ಮ ದೇವರು, ಬದಲಾಗಿ ಅದನ್ನು ಕೂಡಿಸುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು. ನಯಿನ ಊರಿನ ವಿಧವೆ ನಾವು ನೋಡುತ್ತೇವೆ. ಲೋಕನ ಸುವಾರ್ತೆ 7ನೇ ಅಧ್ಯಾಯ 11ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಆ ಭಾಗವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅವಳಿಗಿದ್ದಂಥ ಒಬ್ಬನೇ ಒಬ್ಬ ಮಗ, ಮೊದಲೇ ವಿಧವೆ, ಒಬ್ಬನೇ ಒಬ್ಬ ಮಗ. ಒಂದು ದಿನ ಯೌವನಸ್ಥನಾಗಿದ್ದ ಆ ಮಗ ತೀರಿ ಹೋಗ್ತಾ ಇದ್ದಾನೆ. ಅವಳ ಜಜ್ಜಿ ಹೋದಂಥ ಅನುಭವ, ಯಾರೂ ಸಹಾಯ ಇಲ್ಲದೆ ಇರುವಂತಹ ಒಂದು ಅನುಭವ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ. ಒಂದು ವೇಳೆ ಅವಳ ಮನಸ್ಸಲ್ಲಿ ಕೂಡ ಯೋಚನೆ ಬಂದಿರಬಹುದು, ನನ್ನ ಗಂಡ ಇಲ್ಲ, ಮಗ ಇಲ್ಲ, ಇನ್ನು ನಾನು ಯಾಕೆ ಬದುಕಬೇಕು. ಕೂಗ್ತಾ ಇದ್ದಾಳೆ. ಸಮಾಧಿ ಮಾಡಲಿಕ್ಕಾಗಿ ಯೌವನಸ್ಥನ ಬಾಡಿಯನ್ನು ಹಿಡಿದುಕೊಂಡು ಹೋಗುವಂಥ ಆ ಒಂದು ಪರಿಸ್ಥಿತಿಯಲ್ಲಿ ಕೂಗಿಕೊಂಡು ಹೋಗುವಂಥ ಈ ತಾಯಿಯ ಹೃದಯವನ್ನು ದೇವರು ನೋಡ್ತಾ ಇದ್ದಾರೆ.
ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಯೌವನಸ್ಥನ ತಾಯಿಯಾದಂಥ ಆ ವಿಧವೆ ಸ್ತ್ರೀ ಅಳುವುದನ್ನು ಯೇಸು ಸ್ವಾಮಿ ಕಂಡರು ಎಂಬುದಾಗಿ. ಆಕೆಯ ಕಣ್ಣೀರಿಗೆ ದಾಟಿ ಆತನಿಗೆ ಹೋಗಲಿಕ್ಕೆ ಆಗಲಿಲ್ಲ. ಜಜ್ಜಿ ಹೋದಂಥ ಆ ತಾಯಿಯ ಹೃದಯ, ಮುರಿದು ಹೋದಂಥ ತಾಯಿಯ ಹೃದಯ ನನ್ನ ದೇವರು ಕಟ್ಟುತ್ತಾ ಇದ್ದಾರೆ. ಅಲ್ಲಿ ಅದ್ಭುತಗಳನ್ನು ಮಾಡಿದರು. ಆ ಯೌವನಸ್ಥನ ಬಳಿಗೆ ಹೋಗಿ ಆ ಶವದ ಚಟ್ಟವನ್ನು ಮುಟ್ಟಿದರೆಂಬುದಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ಕೂಡಲೇ ಅವನಿಗೆ ಜೀವ ಬಂತು. ದೇವರ ಶಕ್ತಿಯಲ್ಲಿ ಕಾರ್ಯ ಮಾಡಿದರು. ಆತನ ಒಂದು ಬಿಡುಗಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ತಿರುಗಿ ಆಕೆಗೆ ಒಪ್ಪಿಸಿದನು ಯೇಸು ಸ್ವಾಮಿ. ಆ ಯೌವನಸ್ಥನನ್ನು ಬದುಕಿಸಿ ತಿರುಗಿ ತಾಯಿಗೆ ಒಪ್ಪಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಜಜ್ಜಿ ಹೋದಂಥ ಆಕೆಯ ಪರಿಸ್ಥಿತಿಯನ್ನು ನೋಡಿದಂಥ ನನ್ನ ಕರ್ತನು ಮನಮರುಗಿದವನಾಗಿ ಆಕೆಯನ್ನು ಕೂಡ ಸ್ವಸ್ಥಪಡಿಸ್ತಾ ಇದ್ದಾರೆ. ಆಕೆಯ ಕಣ್ಣೀರು ದುಃಖ ಸಂತೋಷವಾಗುವ ಹಾಗೆ ಅದ್ಭುತವನ್ನು ಮಾಡಿದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ದೇವರು ಜಜ್ಜಿದ ದಂಟನ್ನು ಮುರಿದು ಹಾಕುವುದಿಲ್ಲ. ಕಳೆಗುಂದಿದ ದೀಪವನ್ನು ನಂದಿಸದೆ ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಕಳೆಗುಂದಿದ ದೀಪ ಎಣ್ಣೆ ಇಲ್ಲದೆ ಹೋದರೆ ಏನಾಗ್ತದೆ, ಅದು ಉರಿಯುವುದಿಲ್ಲ ಸರಿಯಾಗಿ. ಅದರ ಆ ಒಂದು ಶಕ್ತಿ ಕಡಿಮೆಯಾಗಿ ಆರಿ ಹೋಗ್ತದೆ. ದೀಪದಲ್ಲಿ ಎಣ್ಣೆ ಇಲ್ಲದಿದ್ದರೆ ಅದೇನಾಗ್ತದೆ, ಆರಿ ಹೋಗ್ತದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳೆಗುಂದಿದ ದೀಪವನ್ನು ನಂದಿಸದೆ. ಇನ್ನೇನು ಆರಿ ಹೋಗ್ತದೆ, ಹೋದರೆ ಹೋಗಲಿ ಎಂಬುದಾಗಿ ಅದನ್ನು ಹೀಗೆ ಆರಿಸಿ ಬಿಡುವಂತಹ ದೇವರಲ್ಲ. ಹೊರತಾಗಿ ಅದಕ್ಕಿನ್ನೂ ಕಳೆ ಬರಬೇಕು, ಅದಿನ್ನೂ ಹೆಚ್ಚಾಗಿ ಬೆಳಕು ಕೊಡಬೇಕು ಎಂಬುದಾಗಿ ನೆನೆಸಿ ಇನ್ನೂ ಸಹ ದೀಪದಲ್ಲಿ ಎಣ್ಣೆಯನ್ನು ಸುರಿದು ಕಳೆ ಕೊಡುವಂಥ ದೇವರು, ಅಥವಾ ಬೆಳಕನ್ನು ಇನ್ನೂ ಹೆಚ್ಚು ಕೊಡುವ ಹಾಗೆ ಬಲಪಡಿಸುವಂಥ ದೇವರು ನಮ್ಮ ದೇವರು ಎಂಬುದಾಗಿಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆಮೇನ್ ಅಷ್ಟು ಶ್ರೇಷ್ಠನಾದಂಥ ದೇವರು. ಕಳೆಗುಂದಿದ ದೀಪವನ್ನು ನಂದಿಸದೆ ಆತ ಪ್ರೀತಿಸುವ ದೇವರು. ಈ ಲೋಕದ ಪ್ರಕಾರವಾಗಿ ಇರುವಂಥ ಮನುಷ್ಯರು ನೆನೆಸುವ ಹಾಗೆ ನೆನೆಸುವ ದೇವರಲ್ಲ. ಬದಲಾಗಿ ಆತ ನಾನು ಸೃಷ್ಟಿಸಿದ ನನ್ನ ಮಕ್ಕಳು ಎಂಬಂಥ ಆ ಒಂದು ಆಸೆಯಿಂದ ತನ್ನ ಮಕ್ಕಳ ಕಷ್ಟವನ್ನು ನೋಡುವ ದೇವರು, ಅವರಿಗೆ ಬಿಡುಗಡೆ ಆಗಬೇಕೆಂಬುದಾಗಿ ಬಯಸುವ ದೇವರು, ನಾವು ಆತನ ಬಳಿಗೆ ಬರಬೇಕೆಂಬುದಾಗಿ ಬಯಸುವ ದೇವರು. ಕಳೆಗುಂದಿ ದೀಪ ಆರಿ ಹೋಗಬೇಕೆಂಬುದಾಗಿ ಅಲ್ಲ, ಅಂಧಕಾರದಲ್ಲಿ ನಾವು ಇರಬೇಕೆಂಬುದಾಗಿ ಅಲ್ಲ, ಹೊರತಾಗಿ ನಾವು ದೇವರಿಗಾಗಿ ಬೆಳಕು ಕೊಡಬೇಕೆಂಬುದಾಗಿ ಕಳೆಗುಂದಿ ಹೋಗಿರುವಂಥ ಅನುಭವದಲ್ಲಿ ಕಳೆ ತರುವಂಥ ಒಂದು ಅನುಭವ ದೇವರು ಕೊಡುವ ಆತನಾಗಿದ್ದಾನೆ. ಅನೇಕ ವಿಷಯಗಳ ಕುರಿತಾಗಿ ಯೋಚನೆ ಮಾಡಿ ಚಿಂತೆ, ದುಃಖ, ಭಾರ, ರೋಗ ಇದೆಲ್ಲ ಅನುಭವಿಸುತ್ತಾ ಇರುವಂಥ ಮನುಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕಳೆಗುಂದಿದ ದೀಪವನ್ನು ನಂದಿಸದೇ ಇರುವಂತಹ ದೇವರು ಆತನೆಂಬುದಾಗಿ ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಹಲ್ಲೆಲೂಯಾ. ಎಲ್ಲವನ್ನು ತಕ್ಕ ಸಮಯದಲ್ಲಿ ಚಂದವಾಗಿ ಮಾಡುವ ದೇವರು, ಕಾರ್ಯರೂಪಕ್ಕೆ ತರುವ ದೇವರು ಆತನಾಗಿದ್ದಾನೆ. ಆತನ ವಾಕ್ಯವನ್ನು ನೀವು ನಂಬುವುದಾದರೆ, ಆತನ ಹೃದಯಕ್ಕೆ ನೀವು ಸ್ಥಾನವನ್ನು ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಾನ ನೀವು ಕೊಡುವುದಾದರೆ, ನೀವು ಆತನ ಬಳಿಗೆ ಬರುವುದಾದರೆ, ಆತ ನಿಮ್ಮ ಕಳೆಗುಂದಿ ಹೋಗಿರುವಂಥ ಆ ಒಂದು ಜೀವಿತಕ್ಕೆ ಕಳೆ ಕೊಡುವ ದೇವರು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಆ ದೀಪ ಆರಿ ಹೋಗ್ತದೆ, ಮತ್ತು ಕತ್ತಲೆ ಆವರಿಸಿಕೊಳ್ಳುತ್ತದೆ. ಅಂಥ ಪರಿಸ್ಥಿತಿಯಲ್ಲಿರುವುದಾದರೆ ದೇವರ ಕರಗಳಿಗೆ ನಿಮ್ಮ ಜೀವಿತವನ್ನು ಕೊಡಿರಿ. ದೇವರಿಗಾಗಿ ಜೀವಿತವನ್ನು ಸಮರ್ಪಿಸಿರಿ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದಕ್ಕೆ ಈ ಯೇಸು ಸ್ವಾಮಿ ಜಜ್ಜಿದ ದಂಟನ ಮುರಿದು ಹಾಕದೇ ಇರುವ, ಕಳೆಗುಂದಿದ ದೀಪವನ್ನು ನಂದಿಸದೇ ಇರುವ, ಆ ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವ ಆ ದೇವರನ್ನು ನೀನು ಆತುಕೊಳ್ಳುವುದಾದರೆ, ಆ ದೇವರನ್ನು ನಿನ್ನ ಹೃದಯದಲ್ಲಿ ನೀನು ಸ್ವೀಕರಿಸುವುದಾದರೆ ನಿನ್ನ ಪರಿಸ್ಥಿತಿಗಳೆಲ್ಲ ಬದಲಾಗುತ್ತದೆ. ನಿನಗೆ ಸುಂದರವಾದ ಒಂದು ಜೀವಿತವನ್ನು ಕಟ್ಟಿಕೊಡುವ ದೇವರು ಆತನಾಗಿದ್ದಾನೆ. ಪ್ರಿಯರೇ,
ದೇವರ ಕರಗಳಿಗೆ ಒಪ್ಪಿಸಿಕೊಡಿ. ಎಂತಹ ಪರಿಸ್ಥಿತಿಗಳಿರ್ಬೋದು, ಜಜ್ಜಿ ಹೋಗಿ ಮುರಿದು ಹೋಗುವಂಥ ಪರಿಸ್ಥಿತಿಯಲ್ಲಿರಬಹುದು, ನಿಮ್ಮ ಕುಟುಂಬ ಇರಬಹುದು, ನಿಮ್ಮ ಜೀವಿತ ಯಾವುದೇ ಒಂದು ಪರಿಸ್ಥಿತಿ ಆಗಿರಬಹುದು, ದೇವರ ಕರಕ್ಕೆ ನೀವು ಕೊಟ್ಟರೆ ದೇವರ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾಗಿ ಯಾವುದೂ ಇಲ್ಲ, ಎಲ್ಲವೂ ಆತನಿಗೆ ಸಾಧ್ಯ. ನಾವು ಪ್ರಯಾಸ ಪಟ್ಟು ಸಾಕಾಗಿ ಹೋಗಿದೆ. ಒಮ್ಮೆ ದೇವರ ಕರಗಳಿಗೆ ಕೊಡಿರಿ ಈ ಅವಸ್ಥೆ, ಈ ಪರಿಸ್ಥಿತಿಯನ್ನು. ದೇವರೇ, ಜೀವಸ್ವರೂಪನಾದ ದೇವರೇ, ನಿನ್ನ ಕರಕ್ಕೆ ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ಒಮ್ಮೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಜೀವಿತ ಬದಲಾಯಿಸಲಿಕ್ಕೆ ಆತ ಶಕ್ತನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತದೆ. ಆ ಶಿಷ್ಯರ ಜೀವಿತದಲ್ಲಿ ನಾವು ನೋಡಿದೆವು. ಅವರ ಬಳಿಗೆ ಯೇಸು ಸ್ವಾಮಿ ಬಂದು ಆ ಜಜ್ಜಿ ಹೋದಂಥ ಮನಸ್ಸಲ್ಲಿದ್ದಂಥ ಆ ಒಂದು ರೋಗಿಯಾಗಿ ಬಿದ್ದಂಥ ಆ ವ್ಯಕ್ತಿಯ 38 ವರ್ಷಗಳ ಕಾಲ ಆ ವ್ಯಕ್ತಿಯ ಬಳಿಗೆ ಯೇಸು ಸ್ವಾಮಿ ಬಂದರು. ಮಗನಿಗಾಗಿ ದುಃಖಪಟ್ಟಂಥ ಆ ವಿಧವೆ, ಜೀವಿತವೇ ಎಲ್ಲ ಮುಗಿದು ಹೋಯ್ತೆಂಬುದಾಗಿ ಕೂಗುತ್ತಾ ಇದ್ದಂಥ ಆ ಸ್ತ್ರೀಗೆ ದೇವರು ತನ್ನ ಮಗನನ್ನು ಬದುಕಿಸಿ ಕೊಡ್ತಾ ಇದ್ದಾರೆ. ಅದ್ಭುತ ಸ್ವರೂಪನಾದ ದೇವರ ಕರಗಳಿಗೆ ನಿಮ್ಮ ಜೀವಿತವನ್ನು ಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈ ವಾಕ್ಯಗಳ ಮೂಲಕ ದೇವರು ಆಶೀರ್ವದಿಸಲಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸರ್ವಶಕ್ತನೇ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ದೇವಾ, ಈ ಸಮಯದಲ್ಲಿ ನಿನ್ನ ವಾಕ್ಯದಿಂದ ಈ ದಿನದಲ್ಲಿ ಧ್ಯಾನಿಸುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರು ಸ್ವಾಮಿ. ಜಜ್ಜಿ ಹೋದ ದಂಟನ ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ಕರ್ತನೆ ನಂದಿಸದೆ, ದೇವರೇ ಸಂದರ್ಭವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವ ದೇವರು ನೀನು ಸ್ವಾಮಿ. ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ, ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ದಿನ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ವಾಕ್ಯ ಯೇಸುವಿನ ನಾಮದಲ್ಲಿ ಕಾರ್ಯರೂಪಕ್ಕೆ ಬರಲಿ ಸ್ವಾಮಿ. ಅದ್ಭುತಗಳು ನಡೆಯಲಿ ದೇವರೇ. ಅವರ ಜಜ್ಜಿ ಹೋದ ಪರಿಸ್ಥಿತಿ, ಒಣಗಿ ಹೋಗಿರುವ ಪರಿಸ್ಥಿತಿ, ಮುರಿದು ಇನ್ನೇನು ಸ್ವಲ್ಪದರಲ್ಲೇ ಮುರಿದು ಹೋಗಬೇಕೆಂಬುದು ಆಗಿರುವಂಥ ಅನುಭವ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ರೀತಿಯ ಸೈತಾನನ್ನು ತಂದು ಹಾಕಿರುವಂಥ ಎಲ್ಲ ಕ್ರಿಯೆಗಳು, ಎಲ್ಲ ಹೋರಾಟಗಳು, ಎಲ್ಲ ರೀತಿಯ ಬಂಧನಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ. ಕುಟುಂಬಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ದೇವರೇ. ನೀನೇ ಕುಟುಂಬ ಕಟ್ಟಿದವನು ಸ್ವಾಮಿ. ಕುಟುಂಬದಲ್ಲಿ ಸಮಾಧಾನ ಕೊಡು ದೇವರೇ. ರೋಗಿಗಳಾಗಿರುವವರಿಗೆ, ಜಜ್ಜಿ ಹೋಗಿರುವ ಅನುಭವದಲ್ಲಿರುವಂಥ ನಿನ್ನ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ಈ ದಿನದಲ್ಲಿ ಬಿಡುಗಡೆ ಉಂಟಾಗಲಿ, ಸೌಖ್ಯ ವ್ಯಾಪಿಸಲಿ, ನಿನ್ನ ಶಕ್ತಿ ಪ್ರಕಟವಾಗಲಿ ಸ್ವಾಮಿ. ದೇವರೇ, ನೀನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಅವರ ಕಣ್ಣೀರನ್ನು ಒರೆಸಪ್ಪ, ಅವರ ದುಃಖವನ್ನು ನೀಗಿಸು ಸ್ವಾಮಿ. ನೀನು ನಮಗೆ ಸಂತೋಷ ಕೊಡುವ ದೇವರು ದೇವ. ನಿನ್ನ ಕರಗಳಲ್ಲಿ ಆ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಆಶೀರ್ವದಿಸಿ ಬಲಪಡಿಸಿ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಅದ್ಭುತ ಮಾಡಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅದುವರೆಗೂ ಕರ್ತನೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್.